ಛತ್ರಪತಿ ಶಿವಾಜಿ ಮಹಾರಾಜ್. ಈ ಹೆಸರನ್ನು ಕೇಳಿದ್ರೆ ಎದೆಯೊಳಗೆ ಮಿಂಚಿನ ಸಂಚಾರವಾಗುತ್ತೆ. ನಮ್ಮ ಭಾರತವನ್ನು ಅದೆಷ್ಟೋ ಜನ ಶ್ರೇಷ್ಠ ರಾಜ ಮಹಾರಾಜರುಗಳು ಆಳಿದ್ದಾರೆ, ಅದೆಷ್ಟೋ ಸಾಮ್ರಾಜ್ಯಗಳಾಳಿದೆ, ಎಂತೆಂಥದ್ದೋ ಯುದ್ಧವನ್ನು ಮಾಡಿ ಅದೆಷ್ಟೋ ಸಾಹಸವನ್ನು ಮೆರೆದಿದ್ದಾರೆ. ಆದರೆ ಈ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಮಾತ್ರ ಜನ ಯಾಕೆ ದೇವರಂತೆ ಪೂಜಿಸ್ತಾರೆ, ಆರಾಧಿಸ್ತಾರೆ ಗೊತ್ತಾ? ಮೊಘಲರ ಅಟ್ಟಹಾಸದ ಮತಾಂಧ ದಾಳಿಗಳಿಂದ ಹಿಂದೂ ಧರ್ಮವನ್ನು, ಹಿಂದೂ ಸಂಸ್ಕೃತಿಯನ್ನು, ಹಿಂದೂ ದೇವಾಲಯವನ್ನು ರಕ್ಷಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಕಳ್ಳತನ, ದರೋಡೆ, ದೇವಾಲಯ ಧ್ವಂಸ, ಮೂರ್ತಿ ವಿರೂಪ, ಬಲವಂತದ ಮತಾಂತರದಂತಹ ಮೊಘಲರ ಬರ್ಬರ ದಾಳಿಯಿಂದ ಇಲ್ಲಿನ ಜನ ತತ್ತರಿಸಿ ಹೋಗಿದ್ದಾಗ ಅವನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಸಮರ್ಥವಾದ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ ಘನತೆ ಈ ಶಿವಾಜಿ ಮಹಾರಾಜರದ್ದು. ಹೀಗಾಗಿನೇ ಅವರ ಹೆಸರು ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಪ್ರತಿ ಹಿಂದುವಿನ ಎದೆಯಲ್ಲಿ ಅಚ್ಚೊತ್ತಿ ನಿಂತಿರೋದು. ನೊಂದವರಿಗೆ ದಿಕ್ಕಾಗಿ ನಿಂತು ಶತ್ರು ರಾಜರ ಹೆಣ್ಣು ಮಕ್ಕಳನ್ನು ಸಹ ತನ್ನ ತಾಯಿಯ ಸ್ಥಾನದಲ್ಲಿಟ್ಟು ಗೌರವಿಸಿದ ಮಹಾನ್ ಮೇರು ವ್ಯಕ್ತಿತ್ವ ಈ ಶಿವಾಜಿ ಮಹಾರಾಜರದ್ದು. ಈ ವಿಡಿಯೋದಲ್ಲಿ ಹಿಂದೂ ಹೃದಯ ಸಿಂಹಾಸನದಲ್ಲಿ ಅಜರಾಮರವಾಗಿ ವಿರಾಜಮಾನವಾಗಿರೋ ಸಾಮ್ರಾಟ್ ಶಿವಾಜಿ ಮಹಾರಾಜರ ಬಗ್ಗೆ ತಿಳಿದುಕೊಳ್ಳೋಣ. ಶಿವಾಜಿ ಮಹಾರಾಜರು 1630 ಫೆಬ್ರವರಿ 19ರಂದು ಪುಣೆಯ ಶಿವನೇರಿ ಕೋಟೆಯಲ್ಲಿ ಶಹಾಜಿ ಮತ್ತು ಜಿಜಿಯಾಬಾಯಿ ದಂಪತಿಗಳಿಗೆ ಜನಿಸ್ತಾರೆ. ಇವರು ಮಹಾರಾಷ್ಟ್ರದಲ್ಲಿನ ವ್ಯವಸಾಯವನ್ನೇ ಜೀವನಾಧಾರವಾಗಿಸಿಕೊಂಡಿದ್ದ ಭೋಸ್ಲೆ ಕುಟುಂಬಕ್ಕೆ ಸೇರಿದವರು. ಈ ಶಿವಾಜಿ ಮಹಾರಾಜರ ತಾಯಿ ಜಿಜಿಯಾಬಾಯಿ ಯಾದವ ಕ್ಷತ್ರಿಯ ಕುಲಕ್ಕೆ ಸೇರಿದ ದಿಟ್ಟ ಮಹಾತಾಯಿ. ಈ ಶಿವಾಜಿ ಮಹಾರಾಜರ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿ ಅವರನ್ನು ಅಂತಹ ದೊಡ್ಡ ಸಮರ್ಥ ಸಾಮ್ರಾಟನನ್ನಾಗಿಸಿದ ಕೀರ್ತಿ ಈ ಮಹಾತಾಯಿಯದ್ದೇ. ಅವರಿಗೆ ಚಿಕ್ಕಂದಿನಿಂದನೂ ಯಾರಾದರೂ ಹಿಂದೂ ಧರ್ಮದ ಬಗ್ಗೆ ಆಗಲಿ, ಹಿಂದೂ ದೇವರ ಬಗ್ಗೆ ಆಗಲಿ, ಅಥವಾ ಹಿಂದೂಗಳ ನಂಬಿಕೆಯ ವಿರುದ್ಧವಾಗಲಿ ಕೇವಲವಾಗಿ ನಡೆದುಕೊಂಡ್ರೆ ಅಥವಾ ಕೇವಲವಾಗಿ ಮಾತಾಡಿದ್ರೆ ಸಹಿಸಿಕೊಳ್ಳೋಕ್ಕಾಗದೇ ಇರುವಂಥ ವ್ಯಕ್ತಿತ್ವ. ಇನ್ನು ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಭೋಸ್ಲೆ ನಿಜಾಮರನ್ನು ಸೋಲಿಸಿ ಗೆದ್ದ ಪ್ರಾಂತ್ಯದಲ್ಲಿ ಸಾಮ್ರಾಜ್ಯವನ್ನು ನಿರ್ಮಿಸೋದಕ್ಕೆ ಪ್ರಯತ್ನಿಸುವಾಗ ಮೊಘಲರು ಆದಿಲ್ ಶಾ ಜೊತೆ ಸೇರಿ ಸಂಚು ರೂಪಿಸಿ ಶಹಾಜಿಯನ್ನು ಸೋಲಿಸ್ತಾರೆ. ಇದರಿಂದ ಅವರು ಆದಿಲ್ ಶಾ ಜೊತೆ ಒಪ್ಪಂದವನ್ನು ಮಾಡ್ಕೋಬೇಕಾಗಿ ಬರುತ್ತೆ. ಈ ಸಂಧಿ ಪ್ರಕಾರ ಅವರು ಪುಣೆಯನ್ನು ಬಿಟ್ಟು ಬೆಂಗಳೂರು ಪ್ರಾಂತ್ಯಕ್ಕೆ ಬಂದು ನೆಲೆಸಬೇಕಾಗತ್ತೆ. ಆದರೆ ಶಹಾಜಿ ಪುಣೆಯಲ್ಲಿ ತನ್ನ ಪ್ರದೇಶವನ್ನು ತನ್ನ ಕುಟುಂಬದವರ ಬಳಿನೇ ಇರಿಸುವಂತೆ ಆದಿಲ್ ಶಾನನ್ನು ಒಪ್ಪಿಸಿ ಅಲ್ಲಿನ ವ್ಯವಹಾರವನ್ನು ಜಿಜಿಯಾಬಾಯಿ ಕೈಯಲ್ಲಿಟ್ಟು ಮಗ ಶಿವಾಜಿಯ ವಿದ್ಯಾಭ್ಯಾಸಕ್ಕೆ ಬೇಕಾದ ಗುರುಗಳನ್ನು ಕೂಡ ನೇಮಿಸಿ ತಾವೊಬ್ಬರೇ ಪುಣೆಯಿಂದ ಹೊರಬಂದು ಬೆಂಗಳೂರಿನಲ್ಲಿ ನೆಲೆಸ್ತಾರೆ. ಅಲ್ಲಿಂದ ಶಿವಾಜಿಯ ಪೂರ್ಣ ಜವಾಬ್ದಾರಿಯನ್ನು ತಾಯಿ ಜಿಜಿಯಾಬಾಯಿ ವಹಿಸ್ಕೋತಾರೆ. ತನ್ನ ಧರ್ಮದ ಬಗ್ಗೆ ಗೌರವ, ಪ್ರೀತಿಯನ್ನು, ತನ್ನ ಜನರ ಮೇಲೆ ಕಾಳಜಿ ಹಾಗೂ ಜವಾಬ್ದಾರಿಯನ್ನು ಪ್ರತಿ ಹಂತದಲ್ಲೂ ಶಿವಾಜಿಯ ಮನಸ್ಸಲ್ಲಿ ತುಂಬಿ ಆತನನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿಸೋ ಕೆಲಸವನ್ನು ಮಾತೆ ಜಿಜಿಯಾಬಾಯಿ ಸಮರ್ಥವಾಗಿ ನಿಭಾಯಿಸ್ತಾರೆ. ಚಿಕ್ಕಂದಿನಿಂದಲೂ ಮಹಾಭಾರತ, ರಾಮಾಯಣ, ಬಲಿಚಕ್ರವರ್ತಿ ಮುಂತಾದ ಪುರಾಣ ಪುಣ್ಯ ಕಥೆಗಳನ್ನು ಹೇಳಿ ಅವರ ಮನಸ್ಸಲ್ಲಿ ಸನಾತನ ಧರ್ಮದ ಶ್ರೇಷ್ಠತೆಯ ಅರಿವು ಮೂಡುವಂತೆ ಮಾಡ್ತಾರೆ. ಇತರ ಮತ ಸಹಿಷ್ಣುತೆ ಮತ್ತು ಸ್ತ್ರೀಯರ ಜೊತೆ ಹೇಗೆ ವರ್ತನೆ ಮಾಡಬೇಕು ಅನ್ನೋ ಸಂಸ್ಕಾರವನ್ನು ಕೂಡ ಶಿವಾಜಿಗೆ ಕೊಟ್ಟು ಸುಂದರವಾಗಿ ಬೆಳೆಸ್ತಾರೆ. ಅದೇ ರೀತಿ ಅವರ ಗುರುಗಳಾದ ಶ್ರೀ ಸಮರ್ಥ ರಾಮದಾಸರ ಮಾರ್ಗದರ್ಶನ ಕೂಡ ಶಿವಾಜಿಯವರ ಬದುಕಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಜನ್ಮ ನೀಡಿದ ತಾಯಿ ಹಾಗೂ ಅಷ್ಟೇ ಸಮರ್ಥವಾದ ಗುರುಗಳ ಮಾರ್ಗದರ್ಶನ ಸಿಕ್ಕಿದ್ರೆ ವ್ಯಕ್ತಿ ಅದೆಂಥ ಅದ್ಭುತ ಶಕ್ತಿಯಾಗಿ ರೂಪುಗೊಳ್ತಾನೆ ಅನ್ನೋದಕ್ಕೆ ಈ ಶಿವಾಜಿ ಮಹಾರಾಜರೇ ಪ್ರತ್ಯಕ್ಷ ಸಾಕ್ಷಿ. ತನ್ನ ತಾಯಿ ಜಿಜಿಯಾಬಾಯಿ ಮತ್ತು ಗುರು ಸಮರ್ಥ ರಾಮದಾಸರ ಬೋಧನೆಗಳಿಂದ ಹಿಂದೂ ಧರ್ಮದ ಸಂರಕ್ಷಣೆಯ ಕಂಕಣವನ್ನು ಕಟ್ಕೋತಾರೆ ಶಿವಾಜಿ. ಭೈರಾಮ್ ಖಾನ್ ಅವರಿಂದ ಶಸ್ತ್ರವಿದ್ಯೆಯನ್ನು ಕಲಿತು ಅವರ ಗರಡಿಯಲ್ಲಿ ಮೊನಚಾದ ಖಡ್ಗದಂತೆ ತಯಾರಾಗ್ತಾರೆ. ತನ್ನ ತಂದೆಗೆ ಎದುರಾದ ಸೋಲನ್ನೆಲ್ಲ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅತಿ ಕಡಿಮೆ ಸಮಯದಲ್ಲಿ ಯುದ್ಧ ತಂತ್ರದಲ್ಲಿ ಅಪಾರ ಪರಿಣಿತಿಯನ್ನು ಪಡ್ಕೋತಾರೆ. ಸಕಲ ವಿದ್ಯೆಯನ್ನು ಕಲಿತು ಮರಾಠ ಸಾಮ್ರಾಜ್ಯದ ಸ್ಥಾಪನೆಗೆ ತಮ್ಮ ಮೊದಲ ಹೆಜ್ಜೆಯನ್ನು ಇಡ್ತಾರೆ. ಅದೇ ಸಮಯಕ್ಕೆ ಮೊಘಲರು ಮತ್ತು ಇಸ್ಲಾಮಿನ ಬರ್ಬರ ದಾಳಿಯಿಂದ ನಾಶವಾಗ್ತಾ ಇದ್ದ ಹಿಂದೂ ದೇವಾಲಯವನ್ನು ನೋಡಿ ಅವರ ತಾಯಿಯ ಸಹನೆಯ ಕಟ್ಟೆ ಒಡೆಯುತ್ತೆ. ಈ ರೀತಿಯಾಗಿ ನಮ್ಮ ದೇವಾಲಯವನ್ನು ನಾಶ ಮಾಡೋರು, ನಮ್ಮ ನಂಬಿಕೆಗಳಿಗೆ ಹಾನಿ ಮಾಡೋ ವಿಕೃತ ಮನಸ್ಥಿತಿಯವರು ಯಾರು ಜೀವಂತವಾಗಿ ಉಳಿಬಾರದು ಅಂತ ಆಜ್ಞೆ ಮಾಡ್ತಾರೆ ಮಾತೆ ಜಿಜಿಯಾಬಾಯಿ. ತಾಯಿಯ ಆಜ್ಞೆಯನ್ನು ಶಿರಸಾವಹಿಸಿದ ಶಿವಾಜಿ ಕೇವಲ 17ನೇ ವಯಸ್ಸಲ್ಲಿ ಯುದ್ಧ ಮಾಡಿ ಬಿಜಾಪುರ ಸಾಮ್ರಾಜ್ಯದ ವಶದಲ್ಲಿದ್ದ ಟೋರ್ನಾ ಕೋಟೆಯನ್ನು ಗೆಲ್ತಾರೆ. ನಂತರ 3 ವರ್ಷಗಳಲ್ಲಿ ಕೊಂಡಾನ, ರಾಜ್ಗಢ್ ಕೋಟೆಗಳನ್ನು ಕೂಡ ಸ್ವಂತವಾಗಿಸಿಕೊಂಡು ಪುಣೆಯ ಪ್ರಾಂತ್ಯದ ಮೇಲೆ ಹಿಡಿತ ಸಾಧಿಸ್ತಾರೆ. ಒಬ್ಬ ತಾಯಿ 100 ಜನ ಗುರುಗಳಿಗೆ ಸಮಾನ ಅನ್ನೋ ಮಾತಿದೆ. ಅಷ್ಟೇ ಅಲ್ಲದೆ ಅವರಿಗೆ ಸಿಕ್ಕ ಗುರುಗಳು ಕೂಡ
ತಾಯಿಯಷ್ಟೇ ಪ್ರಭಾವವನ್ನು ಶಿವಾಜಿ ಮೇಲೆ ಹೊಂದಿದ್ರು. ಒಬ್ಬ ಯಶಸ್ವಿ ಪುರುಷನ ಯಶಸ್ಸಿನ ಹಿಂದೆ ಒಬ್ಬಳು ಸ್ತ್ರೀ ಇರ್ತಾಳೆ ಅನ್ನೋದು ಲೋಕೋಕ್ತಿ. ಅದು ಶಿವಾಜಿ ಮಹಾರಾಜರ ವಿಷಯದಲ್ಲಿ ಅವರ ತಾಯಿ ಮಹಾತಾಯಿಯಾಗಿ ಶಿವಾಜಿ ಮಹಾರಾಜರ ಯಶಸ್ಸಿನಲ್ಲಿ ಪ್ರಮುಖ ಕಾರಣವಾಗಿ ನಿಲ್ತಾರೆ. ಇನ್ನು ಶಿವಾಜಿ ಮಹಾರಾಜರ ಜೀವನದ ಅಸಲಿ ಕತೆ ಈಗ ಪ್ರಾರಂಭವಾಗುತ್ತೆ. ಶಿವಾಜಿ ತನ್ನ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡದ್ದನ್ನು ತಿಳಿದ ಆದಿಲ್ ಶಾ ಮೋಸದಿಂದ ಶಿವಾಜಿ ಮಹಾರಾಜರ ತಂದೆ ಶಹಾಜಿಯನ್ನು ಬಂಧಿಸ್ತಾರೆ. ನಂತರ ಶಿವಾಜಿಯನ್ನ ಮತ್ತು ಬೆಂಗಳೂರಿನಲ್ಲಿದ್ದ ಶಿವಾಜಿ ಮಹಾರಾಜರ ಅಣ್ಣ ಶಂಭಾಜಿ ಭೋಸ್ಲೆಯನ್ನ ಬಂಧಿಸೋದಕ್ಕೆ 2 ಸೈನ್ಯವನ್ನು ಕಳಿಸ್ತಾರೆ. ಆದರೆ ಅಣ್ಣ ತಮ್ಮಂದಿರಿಬ್ಬರೂ ಸೇರಿ ಆ ಸೈನ್ಯವನ್ನು ಅಟ್ಟಾಡಿಸಿ ಹೊಡೆದು ಅಲ್ಲಿಂದ ಓಡಿಸಿ ತಮ್ಮ ತಂದೆಯನ್ನು ಬಂಧಮುಕ್ತಗೊಳಿಸ್ತಾರೆ. ಇದರಿಂದ ಕೋಪಗೊಂಡ ಆದಿಲ್ ಶಾ ಯುದ್ಧ ಭಯಂಕರ ಅಂತಾನೆ ಹೆಸರು ಪಡೆದಿದ್ದ ಕ್ರೂರಿ ಕಪಟಿಯಾದ ಅಫ್ಜಲ್ ಖಾನ್ ಅನ್ನೋ ಕಿರಾತಕನ ಜೊತೆ ಕೈಜೋಡಿಸಿ ಶಿವಾಜಿಯ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ಹಾಗೆ ಬಂದ ಈ ಅಫ್ಜಲ್ ಖಾನ್ ಅನ್ನೋ ಮತಾಂಧ ಶಿವಾಜಿಯ ಮಿಂಚಿನಂಥ ಹಠಾತ್ ದಾಳಿ ಮತ್ತು ಶಿವಾಜಿ ಅನುಸರಿಸ್ತಾ ಇದ್ದ ಗೆರಿಲ್ಲಾ ಯುದ್ಧ ತಂತ್ರದ ಬಗ್ಗೆ ತಿಳ್ಕೊತಾನೆ. ಇದರಿಂದ ಶಿವಾಜಿ ಮೇಲೆ ನೇರವಾಗಿ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ ಅವನು ಶಿವಾಜಿಯನ್ನ ಕೆರಳಿಸೋದಕ್ಕೆ ಶಿವಾಜಿಯ ಇಷ್ಟ ದೈವವಾದ ಭವಾನಿ ದೇವಿಯ ದೇವಸ್ಥಾನವನ್ನು ಕೆಡುತ್ತಾನೆ. ಇದನ್ನು ತಿಳ್ಕೊಂಡ ಶಿವಾಜಿ ಸ್ವಲ್ಪ ಕೂಡ ತಾಳ್ಮೆ ಕಳ್ಕೊಳ್ಳದೆ ಶತ್ರುವಿನ ಆಲೋಚನೆಯನ್ನ ಅವನ ದುರುದ್ದೇಶವನ್ನ ಅರ್ಥ ಮಾಡ್ಕೋತಾರೆ. ತಾನು ಸದ್ಯಕ್ಕೆ ಯುದ್ಧಕ್ಕೆ ಸಿದ್ಧನಿಲ್ಲ ಅಂತ ಅವನನ್ನ ಮಾತುಕತೆಗೆ ಆಹ್ವಾನಿಸ್ತಾರೆ. ಪ್ರತಾಪ್ಗಢ್ ಕೋಟೆ ಬಳಿ ಆ ಸಮಾವೇಶ ನಡೆಸೋದಕ್ಕೆ ಇಬ್ಬರು ಸಮ್ಮತಿಸಿ ಜಾಗವನ್ನ ನಿಗದಿ ಮಾಡ್ಕೋತಾರೆ. ಅಫ್ಜಲ್ ಖಾನ್ನ ಆಲೋಚನೆಯನ್ನ ಮೊದಲೇ ಅರ್ಥ ಮಾಡ್ಕೊಂಡಿದ್ದ ಶಿವಾಜಿ ಶರೀರಕ್ಕೆ ಉಕ್ಕಿನ ಕವಚವನ್ನ ಧರಿಸ್ಕೊಂಡು ವ್ಯಾಘ್ರಣಕ ಅನ್ನೋ ಚಿಕ್ಕ ಆಯುಧವನ್ನ ಮುಷ್ಟಿಯಲ್ಲಿ ಅಡಗಿಸಿಟ್ಕೋತಾರೆ. ಹೀಗೆ ಮಾತುಕತೆಗೆ ಅಂತ ಬಂದ ಶಿವಾಜಿಯನ್ನ ಆಲಂಗಿಸಿಕೊಳ್ಳೋ ನೆಪದಲ್ಲಿ ಶಿವಾಜಿಯನ್ನ ತಬ್ಬಿಕೊಂಡು ತನ್ನ ಬಳಿ ಇದ್ದ ಕತ್ತಿಯಿಂದ ಶಿವಾಜಿಯ ಬೆನ್ನಿಗೆ ಚೂರಿ ಹಾಕೋ ಕೆಲಸಕ್ಕೆ ಮುಂದಾಗ್ತಾನೆ ಅಫ್ಜಲ್ ಖಾನ್. ಆದರೆ ಅವನ ಬುದ್ಧಿ ಗೊತ್ತಿದ್ದು ಒಂದು ಹೆಜ್ಜೆ ಮೊದಲೇ ಯೋಚನೆ ಮಾಡಿದ್ದ ಶಿವಾಜಿ ಅವತ್ತು ಉಕ್ಕಿನ ಕವಚ ಅವನ ಪ್ರಾಣವನ್ನು ಕಾಪಾಡುತ್ತೆ. ಆದರೆ ಅವನ ಕತ್ತಿಯಿಂದ ತಪ್ಪಿಸಿಕೊಂಡ ಅವರು ತನ್ನ ಕೈಯಲ್ಲಿದ್ದ ವ್ಯಾಘ್ರನಖದಿಂದ ನರಸಿಂಹ ಸ್ವಾಮಿ ಹಿರಣ್ಯಕಶ್ಯಪುವಿನ ಹೊಟ್ಟೆಯನ್ನು ಬಗದಂತೆ ಅಫ್ಜಲ್ ಖಾನ್ನ ಎದೆ ಸೀಳಿ ಅವನ ರಕ್ತದಲ್ಲಿ ಅಭಿಷೇಕಗೊಳ್ತಾರೆ. ಶಿವಾಜಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗೋದಕ್ಕೆ ಪ್ರಯತ್ನಿಸಿದ್ದ ಅಫ್ಜಲ್ ಖಾನ್ನ ತಲೆಯನ್ನ ಒಂದೇ ಹೊಡೆತಕ್ಕೆ ಕತ್ತರಿಸಿ ಬಿಸಾಕ್ತಾರೆ. ಈ ವಿಜಯದಿಂದ ಶಿವಾಜಿಯವರ ಹೆಸರು ಇಡೀ ಮಹಾರಾಷ್ಟ್ರದ ಮೂಲೆ ಮೂಲೆಯಲ್ಲಿ ಪ್ರಸಿದ್ಧಿ ಪಡೆಯುತ್ತೆ. ಆದರೆ ಹೇಗಾದರೂ ಸರಿ ಶಿವಾಜಿಯನ್ನ ಸೋಲಿಸಲೇಬೇಕೆನ್ನೋ ದ್ವೇಷದಿಂದ ಬಿಜಾಪುರ ಸುಲ್ತಾನ ಅಫ್ಘನ್ನಿನ ಪಸ್ತೂನಿ ಸೈನಿಕರನ್ನ ಶಿವಾಜಿ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ಆ ಇಡೀ ಸೈನ್ಯವನ್ನ ಸಮರ್ಥವಾಗಿ ಎದುರಿಸಿ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟುವಂತೆ ಮಾಡಿ ತನ್ನ ಶಕ್ತಿ ಸಾಮರ್ಥ್ಯವನ್ನ ಇಡೀ ಭಾರತದ ತುಂಬ ಪ್ರಖ್ಯಾತಗೊಳ್ಳುವಂತೆ ಮಾಡ್ತಾರೆ ಶಿವಾಜಿ. ಆಗಿನಿಂದ ಅದೆಷ್ಟೋ ಜನ ಭಾರತದ ರಾಜರುಗಳಿಗೆ ಈ ಶಿವಾಜಿ ಮಹಾರಾಜರು ಆದರ್ಶಪ್ರಾಯವಾಗಿ ನಿಲ್ತಾರೆ. ಇದನ್ನ ಸಹಿಸಿಕೊಳ್ಳೋಕಾಗದೆ ಬಿಜಾಪುರ ಸುಲ್ತಾನ ಹುಚ್ಚನಾಗ್ಬಿಡ್ತಾನೆ. ಅವನಿಗೆ ಇದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಒಬ್ಬ ಮಾಮೂಲಿ ಮರಾಠ ಪಂಗಡ ತಮ್ಮ ಇಷ್ಟು ಅನುಭವಿ ಸೈನ್ಯವನ್ನ ಸೋಲಿಸೋದಂದ್ರೇನು, ಅವರಿಗೆ ಇದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋದು ಕೂಡ ಕಷ್ಟವಾಗಿತ್ತು. ಈ ಸಾರಿ ಅರಬ್, ಪರ್ಷಿಯಾ, ಅಫ್ಘಾನಿಸ್ತಾನದಿಂದ ಬಲಿಷ್ಠವಾದ 10,000 ಅತ್ಯಂತ ಕಿರಾತಕರನ್ನ ಆರಿಸಿ ಅವರನ್ನ ಶಿವಾಜಿ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ಶಿವಾಜಿ ತನ್ನ ಬಳಿ ಇದ್ದ 5,000 ಮರಾಠ ಯೋಧರ ಜೊತೆನೆ ಅವರನ್ನ ಎದುರಿಸಿ ಹರ ಹರ ಮಹಾದೇವ್ ಮತ್ತು ಜೈ ಭವಾನಿ ಅನ್ನೋ ಘೋಷಣೆಯನ್ನ ಕೂಗ್ತಾ ಅವರ ಮೇಲೆ ಶಿವಾಜಿ ವಿಜೃಂಭಿಸಿ ಹೋಗ್ತಾರೆ. ಶತ್ರುಗಳ ಮಾರಣ ಹೋಮವನ್ನ ನಡೆಸಿ ಅವರ ಸೈನ್ಯವನ್ನ ನಿರ್ನಾಮ ಮಾಡಿಬಿಡ್ತಾರೆ. ಶಿವಾಜಿಯ ಈ ಗೆಲುವಿಂದ ಕೇವಲ ಬಿಜಾಪುರದ ಸುಲ್ತಾನನಿಗೆ ಮಾತ್ರ ಅಲ್ಲದೆ ಮೊಘಲ್ ಚಕ್ರವರ್ತಿ ಅಂತ ತನ್ನನ್ನು ತಾನು ಕರೆದುಕೊಳ್ತಾ ಇದ್ದ ಔರಂಗಜೇಬನಿಗೆ ಕೂಡ ಶಿವಾಜಿಯ ಹೆಸರು ಕೇಳಿದ್ರೆ ಬೆನ್ನಲ್ಲಿ ನಡಕ ಹುಟ್ಟುವಂತೆ ಮಾಡ್ತಾರೆ. ಈ ಶಿವಾಜಿ ಮಹಾರಾಜರ ಯುದ್ಧ ಶೈಲಿ ಯಾವಾಗಲೂ ಒಂದೇ ರೀತಿ ಇರ್ತಾ ಇರಲಿಲ್ಲ. ಪ್ರತಿ ಯುದ್ಧದಿಂದ ಯುದ್ಧಕ್ಕೆ ತನ್ನ ಯುದ್ಧ ಶೈಲಿಯನ್ನು ಬದಲಾಯಿಸ್ತಾ ಹೊಸ ಹೊಸ ಶೈಲಿಗಳನ್ನು ಅಳವಡಿಸ್ಕೋತಾ ಇದ್ರು. ಒಂದು ಯುದ್ಧದಲ್ಲಿ ಸೋಲಾಗಬಹುದು ಅಂತ ಅನ್ನಿಸಿದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಅನುಕೂಲ ಸಮಯವನ್ನು ನೋಡಿ ಮಿಂಚಿನಂತೆ ದಾಳಿ ಮಾಡಬೇಕು ಅನ್ನೋ ಸೂತ್ರವನ್ನು ಶಿವಾಜಿಯವರ ಸೈನ್ಯ ಚೆನ್ನಾಗಿ ನಂಬಿತ್ತು. ಇದನ್ನೇ ಗೆರಿಲ್ಲಾ ಯುದ್ಧ ತಂತ್ರ ಅಂತ ಕರಿತಾ ಇದ್ರು. ಶಿವಾಜಿ ಮಹಾರಾಜರು ಬರೀ ಯುದ್ಧದಲ್ಲಿ ಮಾತ್ರ ಏನು ತೊಡಗಿಸ್ಕೊಂಡಿರಲಿಲ್ಲ, ಆ ಯುದ್ಧಕ್ಕಿಂತ ಹೆಚ್ಚಾಗಿ ತನ್ನ ಜನರ ಪರಿಪಾಲನೆಯಲ್ಲೂ ಕೂಡ ತೊಡಗಿಸ್ಕೋತಾರೆ. ತನ್ನವರಿಗೆ ಯಾವುದೇ ಆಪತ್ತು ಬಂದರೂ ಕೂಡ ತಾವೇ ಮುಂದೆ ನಿಲ್ತಾ ಇದ್ರು. ಈ ಶಿವಾಜಿ ಮಹಾರಾಜರು ಅಂದ ಕೂಡಲೇ ಅವರನ್ನ ಮುಸ್ಲಿಂ ಸಮುದಾಯದ ದ್ವೇಷಿ ಅಂತ ತುಂಬ ಜನ ಅನ್ಕೋಬಹುದು. ಆದರೆ ಅವರಿಗೆ ದ್ವೇಷ ಇದ್ದಿದ್ದು ಹಿಂದೂ ಧರ್ಮದ ಮೇಲಾಗ್ತಾ ಇದ್ದ ಆಕ್ರಮಣವನ್ನು ನಡೆಸ್ತಾ ಇದ್ದವರ ಮೇಲೆ ಮಾತ್ರ. ಅವರು ತನ್ನ ರಾಜ್ಯದಲ್ಲಿದ್ದ ಪ್ರತಿಯೊಬ್ಬರನ್ನ ಕೂಡ ಸಮಾನವಾಗೇ ನೋಡ್ತಾ ಇದ್ರು. ಮೊಘಲರು, ಆದಿಲ್ ಶಾನಂತ ಕಿರಾತಕರು
ತಮ್ಮ ಆರಾಧ್ಯ ದೈವ ಭವಾನಿ ದೇವಿಯ ಗುಡಿಯನ್ನು ಕೆಡವಿದರೂ ಕೂಡ ಶಿವಾಜಿ ಮಹಾರಾಜರು ಯಾವತ್ತೂ ಕೂಡ ಅವರ ಧಾರ್ಮಿಕ ಕೇಂದ್ರಗಳ ಮೇಲೆ ಆಕ್ರಮಣ ಮಾಡೋ ಯಾವ ಕೆಟ್ಟ ಆಲೋಚನೆಯನ್ನು ಮಾಡಲಿಲ್ಲ. ಅದು ಅವರ ಸಂಸ್ಕಾರದಲ್ಲೂ ಇರಲಿಲ್ಲ. ಹಿಂದೂ ಧರ್ಮವನ್ನು ಕಾಪಾಡಿಕೊಳ್ಳೋದಕ್ಕೆ ಅವರೊಂದಿಗೆ ಹೋರಾಟ ಮಾಡ್ತಾ ಇದ್ರೆ ಹೊರತು ಅವರು ಯಾವತ್ತೂ ಬೇರೆ ಮತವನ್ನಾಗಲಿ ಇಸ್ಲಾಮನ್ನಾಗಲಿ ಕೇವಲವಾಗಿ ನೋಡಲಿಲ್ಲ, ಕೇವಲವಾಗಿ ಮಾತಾಡಲೂ ಇಲ್ಲ. ಆದರೆ ಇಸ್ಲಾಂನ ಬರ್ಬರ ದಾಳಿಗಳು ಆ ಸಮಯದಲ್ಲಿ ಹೇಗಿರ್ತಾ ಇರ್ತು ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಅವರು ಒಮ್ಮೆ ಒಂದು ರಾಜ್ಯದ ಮೇಲೆ ಆಕ್ರಮಣ ಮಾಡಿದ್ರೆ ಕೇವಲ ಸೈನಿಕರ ಜೊತೆ ಬಡದಾಡ್ತಾ ಇರಲಿಲ್ಲ, ಇಡೀ ಊರಿನ ಮೇಲೆ ಬಿದ್ದು ದೋಚ್ಕೊಂಡು ಹೋಗೋದು, ಕೈಗೆ ಸಿಕ್ಕ ಅಷ್ಟು ಜನರನ್ನು ಕತ್ತು ಸೀಳಿ ಸಾಯಿಸೋದು, ಹಣ ಒಡವೆ ಹೀಗೆ ಯಾವುದೇ ಅಮೂಲ್ಯ ವಸ್ತುಗಳು ಸಿಕ್ಕಿದ್ರೂ ಅವರದನ್ನು ಬಿಟ್ಟೋಗ್ತಾ ಇರಲಿಲ್ಲ. ದೇವಸ್ಥಾನವನ್ನು ಲೂಟಿ ಮಾಡಿ ಅಲ್ಲಿರೋ ರಾಶಿ ಸಂಪತ್ತನ್ನು ಕೊಳ್ಳೆ ಹೊಡೆದ ಮೇಲೂ ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಮೂರ್ತಿಯ ಜೊತೆ ಬೇರೆ ಯಾವುದೇ ಮೂರ್ತಿಗಳು ಕೂಡ ಅವರು ಹಾಳು ಮಾಡದೆ ಹಾಗೆ ಬಿಡ್ತಾ ಇರಲಿಲ್ಲ. ಮತ್ತು ಅದವರಿಗೆ ಹೆಮ್ಮೆಯ ವಿಷಯ ಕೂಡ ಆಗಿರ್ತಾ ಇತ್ತು. ತಾನು ಎಷ್ಟು ಮೂರ್ತಿಯನ್ನು ಧ್ವಂಸ ಮಾಡಿದೆ, ತಾನು ಎಷ್ಟು ದೇವಾಲಯವನ್ನು ಧ್ವಂಸ ಮಾಡಿದೆ ಅನ್ನೋದನ್ನು ತಮ್ಮ ಬಳಿ ಹೇಳ್ಕೊಳ್ಳೋಕ್ಕೆ ಅವರಿಗೆ ಅದೇನೋ ವಿಚಿತ್ರವಾದ ಜಂಬ ಇತ್ತು. ಅವರದನ್ನು ಸಾಧನೆ ಅಂತ ಅಂದ್ಕೋತಾ ಇದ್ರು. ಅವರ ದಾಳಿಯಲ್ಲಿ ಸಿಕ್ಕ ಹೆಣ್ಣುಮಕ್ಕಳನ್ನು ಹೊತ್ಕೊಂಡು ಹೋಗ್ತಾ ಇದ್ದ ನಿರ್ದಯ ಕ್ರೂರಿಗಳಾಗಿದ್ರು ಅವರು. ಇಂತಹ ಬರ್ಬರತೆಯ ವಿರುದ್ಧ ಹಿಂದೂ ಧರ್ಮದ ರಕ್ಷಣೆಗಾಗಿ ಪಣ ತೊಟ್ಟ ವ್ಯಕ್ತಿತ್ವ ಈ ಶಿವಾಜಿ ಮಹಾರಾಜರದ್ದು. ಅವರ ತಂದೆ ಶಹಾಜಿ ಭೋಸ್ಲೆ ಬಳಿ ಇದ್ದಿದ್ದು ಕೇವಲ 2,000 ಮರಾಠ ಸೈನಿಕರ ಪಡೆ ಮಾತ್ರ. ಆ ಸಂಖ್ಯೆಯನ್ನು 1,00,000ಕ್ಕಿಂತ ಹೆಚ್ಚಾಗಿಸ್ತಾರೆ ಶಿವಾಜಿ ಮಹಾರಾಜರು. ತನ್ನ ಸೈನ್ಯದ ಮೇಲೆ ಅಪಾರ ಕಾಳಜಿ ಮತ್ತು ಶ್ರದ್ಧೆ ಇತ್ತು ಇವರಿಗೆ. ಹೀಗಾಗಿ ಪ್ರತಿ ಸೈನಿಕ ಕೂಡ ಶಿವಾಜಿಗಾಗಿ ತನ್ನ ಪ್ರಾಣವನ್ನು ಅರ್ಪಿಸೋದಕ್ಕೆ ಸಿದ್ಧವಾಗಿದ್ದ. ಅದೇ ರೀತಿ ಹಲವಾರು ಬಾರಿ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಶಿವಾಜಿಯವರನ್ನು ಕಾಪಾಡಿದ ಹಲವಷ್ಟು ಉದಾಹರಣೆಗಳು ಸಿಗುತ್ತೆ. ಹಾಗೇನೆ ತನ್ನ ಸೈನಿಕರ ಪ್ರಾಣಕ್ಕೆ ಆಪತ್ತು ಅಂತ ಬಂದರೆ ಅದನ್ನು ತಪ್ಪಿಸೋ ಸಲುವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಕೂಡ ಶಿವಾಜಿಯವರು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಹೀಗೆ ತಮ್ಮ ಬುದ್ಧಿವಂತಿಕೆ ಹಾಗೂ ಯುದ್ಧ ತಂತ್ರಗಳ ಮೂಲಕ ತಮ್ಮ ಮರಾಠ ಸಾಮ್ರಾಜ್ಯವನ್ನು ಬಹಳಷ್ಟು ವಿಸ್ತರಿಸಿ ಪ್ರಬಲಪಡಿಸ್ಕೋತಾರೆ. ಹೀಗಿರುವಾಗ 1660ರಲ್ಲಿ ಔರಂಗಜೇಬ ಶಾಹಿಸ್ತಾ ಖಾನ್ಗೆ 1,00,000ಕ್ಕಿಂತ ಅಧಿಕ ಸೈನ್ಯವನ್ನ ಆಯುಧವನ್ನ ಕೊಟ್ಟು ಶಿವಾಜಿಯ ಆಡಳಿತದಲ್ಲಿನ ದಕ್ಷಿಣದ ಪ್ರದೇಶವನ್ನ ಪೂರ್ತಿಯಾಗಿ ಸೋಲಿಸಿ ಆ ಎಲ್ಲ ಪ್ರದೇಶವನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಆಜ್ಞಾಪಿಸ್ತಾನೆ. ಅಷ್ಟೊಂದು ತಯಾರಿಯಲ್ಲಿ ಬಂದಿದ್ದ ಆ ಬಲಿಷ್ಠ ಸೈನ್ಯವನ್ನ ಶಿವಾಜಿಯ ಸೈನ್ಯ ಎದುರಿಸೋದಕ್ಕೆ ಸಾಧ್ಯವಿರಲಿಲ್ಲ. ಹೀಗಾಗಿ ಶಾಹಿಸ್ತಾ ಖಾನ್ ಜೊತೆ ಯುದ್ಧದಿಂದ ಶಿವಾಜಿ ಮಹಾರಾಜರು ಹಿಂದೆ ಸರಿತಾರೆ. ಆತ ಪುಣೆಯಲ್ಲಿದ್ದ ಶಿವಾಜಿಯವರ ಕೋಟೆಯನ್ನ ವಶಪಡಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಆ ಲಾಲ್ ಮಹಲ್ ಕೋಟೆಯನ್ನ ವಶಪಡಿಸಿಕೊಂಡ ಮೇಲೆ ಆದರೂ ಈ ಶಾಹಿಸ್ತಾ ಖಾನ್ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯವಾಯ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಈ ಶಿವಾಜಿ ಮಹಾರಾಜರು ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಅನ್ನೋ ಜೀವ ಭಯದಿಂದ ಪ್ರತಿ ಕ್ಷಣ ಕೂಡ ಅವನನ್ನು ಕಾಡ್ತಾನೆ ಇತ್ತು. ಅದೇ ಕಾರಣಕ್ಕೆ ಆ ಕೋಟೆಯನ್ನು ಮಾತ್ರ ಅಲ್ಲದೆ ಆ ಇಡೀ ಕೋಟೆ ಇರೋ ಊರನ್ನೇ ತನ್ನ ಸೈನಿಕರನ್ನು ನೇಮಿಸಿ ಭರ್ಜರಿ ಬಂದೋಬಸ್ತ್ ಮಾಡಿಕೊಂಡು ಉಳ್ಕೋತಾನೆ. ಹೀಗೆ ಆ ಕೋಟೆಯನ್ನು ವಶಪಡಿಸಿಕೊಂಡ ಸತತ 3 ವರ್ಷಗಳ ನಂತರ 1663 ಏಪ್ರಿಲ್ 5ನೇ ತಾರೀಕಿನಂದು ಆ ಊರಿನಲ್ಲಿ ಒಂದು ಮದುವೆಯ ಮೆರವಣಿಗೆ ನಡೆಯುತ್ತೆ. ಅಲ್ಲಿಗೆ ಬಂದ ಶಿವಾಜಿ ವೇಷ ಮರೆಸಿಕೊಂಡು ತನ್ನ ಅನುಚರರ ಜೊತೆ ಮದುಮಗಳ ಸಂಬಂಧಿಕರ ಜೊತೆ ಬೆರೆತು ಆ ಲಾಲ್ ಮಹಲ್ ಕೋಟೆಯನ್ನು ಸೇರ್ಕೋತಾರೆ. ಆ ಕೋಟೆನ ತನ್ನ ಇಷ್ಟದ ಪ್ರಕಾರವಾಗಿ ಕಟ್ಟಿಸಿಕೊಂಡಿದ್ದ ಶಿವಾಜಿ ಮಹಾರಾಜರಿಗೆ ಸುಲಭವಾಗಿ ಒಳ ಪ್ರವೇಶಿಸಿ ಶಾಹಿಸ್ತಾ ಖಾನ್ನ ಕೋಣೆಯವರೆಗೂ ತಲುಪೋದು ಕಷ್ಟ ಏನಾಗಿರಲಿಲ್ಲ. ಶಾಹಿಸ್ತಾ ಖಾನ್ನನ್ನು ಕಂಡು ಕೂಡಲೇ ತನ್ನ ಕೈಯಲ್ಲಿನ ಕತ್ತಿಯಿಂದ ಶಾಹಿಸ್ತಾ ಖಾನ್ ಮೇಲೆ ಆಕ್ರಮಣ ಮಾಡ್ತಾರೆ. ಬಿದ್ದ ಹೊಡೆತದಿಂದ ಆತ ತಪ್ಪಿಸ್ಕೊಳ್ಳದೆ ಇದ್ದಿದ್ರೆ ಅವನ ದೇಹದಿಂದ ರುಂಡನೆ ಬೇರೆಯಾಗ್ತಿತ್ತು. ಆದರೆ ಹೆದರಿ ಕಂಗಾಲಾಗಿದ್ದ ಶಾಹಿಸ್ತಾ ಖಾನ್ ಜೀವ ಭಯದಿಂದ ಅತ್ತ ಇತ್ತ ಓಡೋದಕ್ಕೆ ಶುರು ಮಾಡ್ತಾನೆ. ಆ ಬೀಸಿದ ಕತ್ತಿ ಏಟು ಅವನ 3 ಕೈ ಬೆರಳನ್ನು ಕತ್ತರಿಸಾಕುತ್ತೆ. ನೋವಿನಿಂದ ಚೀರಾಡ್ತಾ ಪ್ರಾಣ ಉಳಿಸ್ಕೊಳ್ಳೋ ಆತುರದಲ್ಲಿ ಕಿಟಕಿಯಿಂದ ಹಾರಿ ತಪ್ಪಿಸ್ಕೋತಾನೆ ಶಾಹಿಸ್ತಾ ಖಾನ್. ಅವನೇ ಜೀವ ಭಯದಿಂದ ಕೋಟೆಯನ್ನ ಊರನ್ನ ಬಿಟ್ಟು ಪರಾರಿಯಾದ ಮೇಲೆ ತನ್ನ ಕೋಟೆಯನ್ನ ಮರಳಿ ಪಡ್ಕೋತಾರೆ ಶಿವಾಜಿ. 1664ರಲ್ಲಿ ಮೊಘಲರ ಪ್ರಮುಖ ವ್ಯಾಪಾರ ಕೇಂದ್ರ ಆಗಿದ್ದ ಸೂರತ್ ಮೇಲೆ ದಾಳಿ ಮಾಡಿ ಮೊಘಲರ ಸಂಪತ್ತನ್ನ ಆಯುಧವನ್ನ ಸ್ವಾಧೀನಪಡಿಸ್ಕೋತಾರೆ. ಹಾಗೆ ವಶಪಡಿಸಿಕೊಂಡ ಸಂಪತ್ತಿಂದ ತನ್ನ ಸೈನ್ಯವನ್ನ ಇನ್ನಷ್ಟು ಬಲಪಡಿಸ್ಕೋತಾರೆ. ಮತ್ತು ಇಷ್ಟು ದಿನ ತನ್ನ ಮೇಲೆ ದಾಳಿ ಮಾಡಿ ತನಗೆ ತೊಂದರೆ ಕೊಡ್ತಾ ಇದ್ದ ಬಿಜಾಪುರ ಸುಲ್ತಾನ ಮತ್ತು ಮೊಘಲರ ಅಧೀನದಲ್ಲಿದ್ದ ಕೋಟೆಯನ್ನ ಒಂದೊಂದಾಗಿ ತಮ್ಮ ಸ್ವಾಧೀನಕ್ಕೆ ಪಡೆದುಕೊಳ್ಳೋದಕ್ಕೆ ಪ್ರಾರಂಭಿಸ್ತಾರೆ. ಇದರಿಂದ ಔರಂಗಜೇಬನಿಗೆ ಇನ್ನಷ್ಟು ತಲೆನೋವು ಶುರುವಾಗುತ್ತೆ. ಹೀಗಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ ಆತ ರಾಜ ಜಯಸಿಂಗ್ನನ್ನ ಕರೆದು ಅವನಿಗೆ ತನ್ನ ಸೈನ್ಯದ ನೆರವನ್ನ ನೀಡಿ ಶಿವಾಜಿಯ ವಿರುದ್ಧ ಹೋರಾಡೋದಕ್ಕೆ ಕಳಿಸ್ತಾನೆ.
ಮುಂದೇನಾಯಿತು? ಶಿವಾಜಿ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮೊಘಲರನ್ನ ಇನ್ನೂ ಹೇಗೆ ಕಾಡಿದ್ರು? ಸಿಂಹದಂತ ಶಿವಾಜಿ ಮಹಾರಾಜರಿಗೆ ಸಿಂಹದ ಮರಿಯಂತ ಸಂಭಾಜಿ ಮಹಾರಾಜರು ಜನಿಸ್ತಾರೆ. ಅವರ ಪರಾಕ್ರಮ ಎಂಥದ್ದು ಗೊತ್ತಾ? ಕೊನೆಗೆ ನಂಬಿದವರಿಂದಾನೇ ಮೋಸಕ್ಕೊಳಗಾಗಿ ಅದೆಂಥ ನೋವನ್ನು ಅನುಭವಿಸಬೇಕಾಗಿ ಬಂತು ಗೊತ್ತಾ? ಈ ಎಲ್ಲ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಯಾಕಂದರೆ ಈ ವಿಡಿಯೋದ ಲೆಂತ್ ಈಗಾಗಲೇ ತುಂಬ ಜಾಸ್ತಿ ಆಗಿದೆ. ಅಲ್ಲಿವರೆಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಕನ್ನಡ ಕದಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇತರ ವಿಡಿಯೋಗಳಿಗಾಗಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಯಾವುದಾದ್ರೂ ಒಂದು ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.